ಬಾಂಗ್ಲಾದೇಶದ ಈ ಹುಚ್ಚು ನಿರ್ಧಾರದಿಂದ ಬಾಂಗ್ಲಾದೇಶಕ್ಕೆ ಎಷ್ಟು ಲಾಸ್ ಆಗುತ್ತೆ ಅಂತ ನೀವು ಗಮನಿಸಬೇಕು. ಮೊದಲೇ ಬಾಂಗ್ಲಾದೇಶ್ ಈಗ ಯಾವ ರೀತಿಯ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ನೋಡಿದ್ದೇವೆ. ಇದರ ಮಧ್ಯೆ ಯಾರದ್ದೋ ಮಾತನ್ನ ಕೇಳಿಕೊಂಡು ತನ್ನ ಧಿಮಾಕಿನ ನಿರ್ಧಾರದಿಂದ ಅದು ಎಷ್ಟು ಲಾಸ್ ಮಾಡ್ಕೊಳ್ಳುತ್ತೆ ನೋಡ್ತಾ ಹೋಗೋಣ. ಸಂಘರ್ಷ ಪೀಡಿತ ಬಾಂಗ್ಲಾದೇಶದಲ್ಲಿ ತೀರಾ ಬಡತನ ಇದೆ. ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ್ ಹೇಳಿರೋದು ದೊಡ್ಡ ಲಾಸ್ಗೆ ಕಾರಣ ಆಗ್ತಾ ಇದೆ. ಭಾರತ ಮತ್ತು ಬಾಂಗ್ಲಾದೇಶ್ ಕ್ರಿಕೆಟ್ ಸಂಬಂಧಕ್ಕೆ ಇದು ಕುತ್ತು ತಂದಂತೆ. ಪಾಕಿಸ್ತಾನದ ರೀತಿ ಬಾಂಗ್ಲಾನೂ ಕೂಡ ಭಾರತ ತಂಡ ಬಹಿಷ್ಕರಿಸುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಹಾಗೊಂದು ಸಂದರ್ಭ ಬಂದ್ರೆ ನಮ್ಮ ಭಾರತ ಯಾವುದೇ ಕಾರಣಕ್ಕೂ ಮುಲಾಜ್ ಇಟ್ಕೊಳ್ಳಲ್ಲ. ಬಾಂಗ್ಲಾದೇಶದ ಜೊತೆಗೆ ಕ್ರಿಕೆಟ್ ಆಡಲ್ಲ ಅಂತ ಭಾರತ ಹೇಳಬಹುದು. ಆಗ ಕ್ರಿಕೆಟ್ ಲೋಕದಲ್ಲಿ ಬಾಂಗ್ಲಾದೇಶ್ ಸಂಕಷ್ಟಕ್ಕೆ ಸಿಲುಕುತ್ತೆ. ಅವಕಾಶ ವಂಚಿತರಾಗ್ತಾರೆ ಬಾಂಗ್ಲಾದೇಶದಲ್ಲಿ ಎಷ್ಟೋ ಜನ ಕ್ರಿಕೆಟರ್ಸ್. ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ಗೆ ಅಪಾರ ಪ್ರಮಾಣದ ನಷ್ಟ ಆಗುತ್ತೆ. ದೊಡ್ಡ ಬೆಲೆಯನ್ನ ತೆರಲಿದೆ ಬಾಂಗ್ಲಾದೇಶ್ ಕ್ರಿಕೆಟ್ ಮಂಡಳಿ. ಐಸಿಸಿಯಿಂದ ಬರುವ ವಾರ್ಷಿಕ ಆದಾಯಕ್ಕೆ ಬ್ರೇಕ್ ಬೀಳುತ್ತೆ. ನಂಬರ್ 1, ಸುಮಾರು 3.25 ಬಿಲಿಯನ್ ಬಾಂಗ್ಲಾದೇಶಿ ಟಾಕಾ ನಷ್ಟ ಆಗುತ್ತೆ ಬಾಂಗ್ಲಾದೇಶಕ್ಕೆ. 3.25 ಬಿಲಿಯನ್ ಟಾಕಾ ಅಂದ್ರೆ 240 ಕೋಟಿ ರೂಪಾಯಿ ಇಂಡಿಯನ್ ರುಪೀಸ್ ಅಲ್ಲಿ. 240 ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಈಗ ಬಾಂಗ್ಲಾದೇಶಕ್ಕೆ. ಬಾಂಗ್ಲಾದೇಶ್ ಕ್ರಿಕೆಟಿಗರಿಗೆ ಮ್ಯಾಚ್ ಫೀಸ್ ಕೂಡ ಸಿಗಲ್ಲ. ಬಾಂಗ್ಲಾದೇಶ್ ಕ್ರಿಕೆಟಿಗರ ಐಸಿಸಿ ರ್ಯಾಂಕಿಂಗ್ ಕೂಡ ಕಡಿಮೆ ಆಗುತ್ತೆ. ಐಪಿಎಲ್ ಅಲ್ಲೂ ಕೂಡ ಬಾಂಗ್ಲಾದೇಶ್ ಕ್ರಿಕೆಟಿಗರಿಗೆ ಚಾನ್ಸ್ ಸಿಗಲ್ಲ. ಪಾಕಿಸ್ತಾನ ಆಟಗಾರರಿಗೆ ಬ್ಯಾನ್ ಶಿಕ್ಷೆ ವಿಧಿಸಿರುವ ಬಿಸಿಸಿಐ. ಈ ಕಡೆ ಪಾಕಿಸ್ತಾನವೂ ಇಲ್ಲ, ಈ ಕಡೆ ಬಾಂಗ್ಲಾದೇಶವೂ ಇಲ್ಲ. ಬಾಂಗ್ಲಾದೇಶ್ ಪಾಕಿಸ್ತಾನದ ಮಾತನ್ನ ಕೇಳಿ ಕೆಟ್ಟು ಹೋಗಿದೆ. ಬಾಂಗ್ಲಾದೇಶದ ಈ ಹುಚ್ಚು ನಿರ್ಧಾರದಿಂದ ಬಾಂಗ್ಲಾದೇಶಕ್ಕೆ ಎಷ್ಟು ಲಾಸ್ ಆಗುತ್ತೆ ಅಂತ ನೀವು ಗಮನಿಸಬೇಕು. ಮೊದಲೇ ಬಾಂಗ್ಲಾದೇಶ್ ಈಗ ಯಾವ ರೀತಿಯ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ನೋಡಿದ್ದೇವೆ. ಇದರ ಮಧ್ಯೆ ಯಾರದ್ದೋ ಮಾತನ್ನ ಕೇಳಿಕೊಂಡು ತನ್ನ ಧಿಮಾಕಿನ ನಿರ್ಧಾರದಿಂದ ಅದು ಎಷ್ಟು ಲಾಸ್ ಮಾಡ್ಕೊಳ್ಳುತ್ತೆ ನೋಡ್ತಾ ಹೋಗೋಣ. ಸಂಘರ್ಷ ಪೀಡಿತ ಬಾಂಗ್ಲಾದೇಶದಲ್ಲಿ ತೀರಾ ಬಡತನ ಇದೆ. ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ್ ಹೇಳಿರೋದು ದೊಡ್ಡ ಲಾಸ್ಗೆ ಕಾರಣ ಆಗ್ತಾ ಇದೆ. ಭಾರತ ಮತ್ತು ಬಾಂಗ್ಲಾದೇಶ್ ಕ್ರಿಕೆಟ್ ಸಂಬಂಧಕ್ಕೆ ಇದು ಕುತ್ತು ತಂದಂತೆ. ಪಾಕಿಸ್ತಾನದ ರೀತಿ ಬಾಂಗ್ಲಾನೂ ಕೂಡ ಭಾರತ ತಂಡ ಬಹಿಷ್ಕರಿಸುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಹಾಗೊಂದು ಸಂದರ್ಭ ಬಂದ್ರೆ ನಮ್ಮ ಭಾರತ ಯಾವುದೇ ಕಾರಣಕ್ಕೂ ಮುಲಾಜ್ ಇಟ್ಕೊಳ್ಳಲ್ಲ. ಬಾಂಗ್ಲಾದೇಶದ ಜೊತೆಗೆ ಕ್ರಿಕೆಟ್ ಆಡಲ್ಲ ಅಂತ ಭಾರತ ಹೇಳಬಹುದು. ಆಗ ಕ್ರಿಕೆಟ್ ಲೋಕದಲ್ಲಿ ಬಾಂಗ್ಲಾದೇಶ್ ಸಂಕಷ್ಟಕ್ಕೆ ಸಿಲುಕುತ್ತೆ. ಅವಕಾಶ ವಂಚಿತರಾಗ್ತಾರೆ ಬಾಂಗ್ಲಾದೇಶದಲ್ಲಿ ಎಷ್ಟೋ ಜನ ಕ್ರಿಕೆಟರ್ಸ್. ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ಗೆ ಅಪಾರ ಪ್ರಮಾಣದ ನಷ್ಟ ಆಗುತ್ತೆ. ದೊಡ್ಡ ಬೆಲೆಯನ್ನ ತೆರಲಿದೆ ಬಾಂಗ್ಲಾದೇಶ್ ಕ್ರಿಕೆಟ್ ಮಂಡಳಿ. ಐಸಿಸಿಯಿಂದ ಬರುವ ವಾರ್ಷಿಕ ಆದಾಯಕ್ಕೆ ಬ್ರೇಕ್ ಬೀಳುತ್ತೆ. ನಂಬರ್ 1, ಸುಮಾರು 3.25 ಬಿಲಿಯನ್ ಬಾಂಗ್ಲಾದೇಶಿ ಟಾಕಾ ನಷ್ಟ ಆಗುತ್ತೆ ಬಾಂಗ್ಲಾದೇಶಕ್ಕೆ. 3.25 ಬಿಲಿಯನ್ ಟಾಕಾ ಅಂದ್ರೆ 240 ಕೋಟಿ ರೂಪಾಯಿ ಇಂಡಿಯನ್ ರುಪೀಸ್ ಅಲ್ಲಿ. 240 ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಈಗ ಬಾಂಗ್ಲಾದೇಶಕ್ಕೆ. ಬಾಂಗ್ಲಾದೇಶ್ ಕ್ರಿಕೆಟಿಗರಿಗೆ ಮ್ಯಾಚ್ ಫೀಸ್ ಕೂಡ ಸಿಗಲ್ಲ. ಬಾಂಗ್ಲಾದೇಶ್ ಕ್ರಿಕೆಟಿಗರ ಐಸಿಸಿ ರ್ಯಾಂಕಿಂಗ್ ಕೂಡ ಕಡಿಮೆ ಆಗುತ್ತೆ. ಐಪಿಎಲ್ ಅಲ್ಲೂ ಕೂಡ ಬಾಂಗ್ಲಾದೇಶ್ ಕ್ರಿಕೆಟಿಗರಿಗೆ ಚಾನ್ಸ್ ಸಿಗಲ್ಲ. ಪಾಕಿಸ್ತಾನ ಆಟಗಾರರಿಗೆ ಬ್ಯಾನ್ ಶಿಕ್ಷೆ ವಿಧಿಸಿರುವ ಬಿಸಿಸಿಐ. ಈ ಕಡೆ ಪಾಕಿಸ್ತಾನವೂ ಇಲ್ಲ, ಈ ಕಡೆ ಬಾಂಗ್ಲಾದೇಶವೂ ಇಲ್ಲ. ಬಾಂಗ್ಲಾದೇಶ್ ಪಾಕಿಸ್ತಾನದ ಮಾತನ್ನ ಕೇಳಿ ಕೆಟ್ಟು ಹೋಗಿದೆ. ಬಾಂಗ್ಲಾದೇಶದ ಈ ಹುಚ್ಚು ನಿರ್ಧಾರದಿಂದ ಬಾಂಗ್ಲಾದೇಶಕ್ಕೆ ಎಷ್ಟು ಲಾಸ್ ಆಗುತ್ತೆ ಅಂತ ನೀವು ಗಮನಿಸಬೇಕು. ಮೊದಲೇ ಬಾಂಗ್ಲಾದೇಶ್ ಈಗ ಯಾವ ರೀತಿಯ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ನೋಡಿದ್ದೇವೆ. ಇದರ ಮಧ್ಯೆ ಯಾರದ್ದೋ ಮಾತನ್ನ ಕೇಳಿಕೊಂಡು ತನ್ನ ಧಿಮಾಕಿನ ನಿರ್ಧಾರದಿಂದ ಅದು ಎಷ್ಟು ಲಾಸ್ ಮಾಡ್ಕೊಳ್ಳುತ್ತೆ ನೋಡ್ತಾ ಹೋಗೋಣ. ಸಂಘರ್ಷ ಪೀಡಿತ ಬಾಂಗ್ಲಾದೇಶದಲ್ಲಿ ತೀರಾ ಬಡತನ ಇದೆ. ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ್ ಹೇಳಿರೋದು ದೊಡ್ಡ ಲಾಸ್ಗೆ ಕಾರಣ ಆಗ್ತಾ ಇದೆ.
ಭಾರತ ಮತ್ತು ಬಾಂಗ್ಲಾದೇಶ್ ಕ್ರಿಕೆಟ್ ಸಂಬಂಧಕ್ಕೆ ಇದು ಕುತ್ತು ತಂದಂತೆ. ಪಾಕಿಸ್ತಾನದ ರೀತಿ ಬಾಂಗ್ಲಾನೂ ಕೂಡ ಭಾರತ ತಂಡ ಬಹಿಷ್ಕರಿಸುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಹಾಗೊಂದು ಸಂದರ್ಭ ಬಂದ್ರೆ ನಮ್ಮ ಭಾರತ ಯಾವುದೇ ಕಾರಣಕ್ಕೂ ಮುಲಾಜ್ ಇಟ್ಕೊಳ್ಳಲ್ಲ. ಬಾಂಗ್ಲಾದೇಶದ ಜೊತೆಗೆ ಕ್ರಿಕೆಟ್ ಆಡಲ್ಲ ಅಂತ ಭಾರತ ಹೇಳಬಹುದು. ಆಗ ಕ್ರಿಕೆಟ್ ಲೋಕದಲ್ಲಿ ಬಾಂಗ್ಲಾದೇಶ್ ಸಂಕಷ್ಟಕ್ಕೆ ಸಿಲುಕುತ್ತೆ. ಅವಕಾಶ ವಂಚಿತರಾಗ್ತಾರೆ ಬಾಂಗ್ಲಾದೇಶದಲ್ಲಿ ಎಷ್ಟೋ ಜನ ಕ್ರಿಕೆಟರ್ಸ್. ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ಗೆ ಅಪಾರ ಪ್ರಮಾಣದ ನಷ್ಟ ಆಗುತ್ತೆ. ದೊಡ್ಡ ಬೆಲೆಯನ್ನ ತೆರಲಿದೆ ಬಾಂಗ್ಲಾದೇಶ್ ಕ್ರಿಕೆಟ್ ಮಂಡಳಿ. ಐಸಿಸಿಯಿಂದ ಬರುವ ವಾರ್ಷಿಕ ಆದಾಯಕ್ಕೆ ಬ್ರೇಕ್ ಬೀಳುತ್ತೆ. ನಂಬರ್ 1, ಸುಮಾರು 3.25 ಬಿಲಿಯನ್ ಬಾಂಗ್ಲಾದೇಶಿ ಟಾಕಾ ನಷ್ಟ ಆಗುತ್ತೆ ಬಾಂಗ್ಲಾದೇಶಕ್ಕೆ. 3.25 ಬಿಲಿಯನ್ ಟಾಕಾ ಅಂದ್ರೆ 240 ಕೋಟಿ ರೂಪಾಯಿ ಇಂಡಿಯನ್ ರುಪೀಸ್ ಅಲ್ಲಿ. 240 ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಈಗ ಬಾಂಗ್ಲಾದೇಶಕ್ಕೆ. ಬಾಂಗ್ಲಾದೇಶ್ ಕ್ರಿಕೆಟಿಗರಿಗೆ ಮ್ಯಾಚ್ ಫೀಸ್ ಕೂಡ ಸಿಗಲ್ಲ. ಬಾಂಗ್ಲಾದೇಶ್ ಕ್ರಿಕೆಟಿಗರ ಐಸಿಸಿ ರ್ಯಾಂಕಿಂಗ್ ಕೂಡ ಕಡಿಮೆ ಆಗುತ್ತೆ. ಐಪಿಎಲ್ ಅಲ್ಲೂ ಕೂಡ ಬಾಂಗ್ಲಾದೇಶ್ ಕ್ರಿಕೆಟಿಗರಿಗೆ ಚಾನ್ಸ್ ಸಿಗಲ್ಲ. ಪಾಕಿಸ್ತಾನ್ ಆಟಗಾರರಿಗೆ ಬ್ಯಾನ್ ಶಿಕ್ಷೆ ವಿಧಿಸಿರುವ ಬಿಸಿಸಿಐ. ಈ ಕಡೆ ಪಾಕಿಸ್ತಾನವೂ ಇಲ್ಲ, ಈ ಕಡೆ ಬಾಂಗ್ಲಾದೇಶವೂ ಇಲ್ಲ. ಬಾಂಗ್ಲಾದೇಶ್ ಪಾಕಿಸ್ತಾನದ ಮಾತನ್ನ ಕೇಳಿ ಕೆಟ್ಟು ಹೋಗಿದೆ. ಬಾಂಗ್ಲಾದೇಶದ ಈ ಹುಚ್ಚು ನಿರ್ಧಾರದಿಂದ ಬಾಂಗ್ಲಾದೇಶಕ್ಕೆ ಎಷ್ಟು ಲಾಸ್ ಆಗುತ್ತೆ ಅಂತ ನೀವು ಗಮನಿಸಬೇಕು. ಮೊದಲೇ ಬಾಂಗ್ಲಾದೇಶ್ ಈಗ ಯಾವ ರೀತಿಯ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ನೋಡಿದ್ದೀರಿ. ಇದರ ಮಧ್ಯೆ ಯಾರದ್ದೋ ಮಾತನ್ನ ಕೇಳಿಕೊಂಡು ತನ್ನ ಧಿಮಾಕಿನ ನಿರ್ಧಾರದಿಂದ ಅದು ಎಷ್ಟು ಲಾಸ್ ಮಾಡ್ಕೊಳ್ಳುತ್ತೆ ನೋಡ್ತಾ ಹೋಗೋಣ. ಸಂಘರ್ಷ ಪೀಡಿತ ಬಾಂಗ್ಲಾದೇಶದಲ್ಲಿ ತೀರಾ ಬಡತನ ಇದೆ. ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ್ ಹೇಳಿರೋದು ದೊಡ್ಡ ಲಾಸ್ಗೆ ಕಾರಣ ಆಗ್ತಾ ಇದೆ. ಭಾರತ ಮತ್ತು ಬಾಂಗ್ಲಾದೇಶ್ ಕ್ರಿಕೆಟ್ ಸಂಬಂಧಕ್ಕೆ ಇದು ಕುತ್ತು ತಂದಂತೆ. ಪಾಕಿಸ್ತಾನದ ರೀತಿ ಬಾಂಗ್ಲಾನೂ ಕೂಡ ಭಾರತ ತಂಡ ಬಹಿಷ್ಕರಿಸುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಹಾಗೊಂದು ಸಂದರ್ಭ ಬಂದ್ರೆ ನಮ್ಮ ಭಾರತ ಯಾವುದೇ ಕಾರಣಕ್ಕೂ ಮುಲಾಜ್ ಇಟ್ಕೊಳ್ಳಲ್ಲ. ಬಾಂಗ್ಲಾದೇಶದ ಜೊತೆಗೆ ಕ್ರಿಕೆಟ್ ಆಡಲ್ಲ ಅಂತ ಭಾರತ ಹೇಳಬಹುದು. ಆಗ ಕ್ರಿಕೆಟ್ ಲೋಕದಲ್ಲಿ ಬಾಂಗ್ಲಾದೇಶ್ ಸಂಕಷ್ಟಕ್ಕೆ ಸಿಲುಕುತ್ತೆ. ಅವಕಾಶ ವಂಚಿತರಾಗ್ತಾರೆ ಬಾಂಗ್ಲಾದೇಶದಲ್ಲಿ ಎಷ್ಟೋ ಜನ ಕ್ರಿಕೆಟರ್ಸ್. ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ಗೆ ಅಪಾರ ಪ್ರಮಾಣದ ನಷ್ಟ ಆಗುತ್ತೆ. ದೊಡ್ಡ ಬೆಲೆಯನ್ನ ತೆರಲಿದೆ ಬಾಂಗ್ಲಾದೇಶ್ ಕ್ರಿಕೆಟ್ ಮಂಡಳಿ. ಐಸಿಸಿಯಿಂದ ಬರುವ ವಾರ್ಷಿಕ ಆದಾಯಕ್ಕೆ ಬ್ರೇಕ್ ಬೀಳುತ್ತೆ. ನಂಬರ್ 1, ಸುಮಾರು 3.25 ಬಿಲಿಯನ್ ಬಾಂಗ್ಲಾದೇಶಿ ಟಾಕಾ ನಷ್ಟ ಆಗುತ್ತೆ ಬಾಂಗ್ಲಾದೇಶಕ್ಕೆ. 3.25 ಬಿಲಿಯನ್ ಟಾಕಾ ಅಂದ್ರೆ 240 ಕೋಟಿ ರೂಪಾಯಿ ಇಂಡಿಯನ್ ರುಪೀಸ್ ಅಲ್ಲಿ. 240 ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಈಗ ಬಾಂಗ್ಲಾದೇಶಕ್ಕೆ. ಬಾಂಗ್ಲಾದೇಶ್ ಕ್ರಿಕೆಟಿಗರಿಗೆ ಮ್ಯಾಚ್ ಫೀಸ್ ಕೂಡ ಸಿಗಲ್ಲ. ಬಾಂಗ್ಲಾದೇಶ್ ಕ್ರಿಕೆಟಿಗರ ಐಸಿಸಿ ರ್ಯಾಂಕಿಂಗ್ ಕೂಡ ಕಡಿಮೆ ಆಗುತ್ತೆ. ಐಪಿಎಲ್ ಅಲ್ಲೂ ಕೂಡ ಬಾಂಗ್ಲಾದೇಶ್ ಕ್ರಿಕೆಟಿಗರಿಗೆ ಚಾನ್ಸ್ ಸಿಗಲ್ಲ. ಪಾಕಿಸ್ತಾನ್ ಆಟಗಾರರಿಗೆ ಬ್ಯಾನ್ ಶಿಕ್ಷೆ ವಿಧಿಸಿರುವ ಬಿಸಿಸಿಐ. ಈ ಕಡೆ ಪಾಕಿಸ್ತಾನವೂ ಇಲ್ಲ, ಈ ಕಡೆ ಬಾಂಗ್ಲಾದೇಶವೂ ಇಲ್ಲ. ಬಾಂಗ್ಲಾದೇಶ್ ಪಾಕಿಸ್ತಾನದ ಮಾತನ್ನ ಕೇಳಿ ಕೆಟ್ಟು ಹೋಗಿದೆ.